ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಯಾ ನೋಡಿ ಇಲ್ಲಿ ಮನೇಲೆಲ್ಲ ಸ್ಲಿಪ್ಪರ್ ಹಾಕೊಂಡು ಕಲರೇ ಹಾಕ್ಬೇಕು, ಅದು ಕೂಡ ಎಲ್ಲ ಹಾಕೊಂಡು ಓಡಾಡ್ತಾಳೆ. ಗುಬ್ಬಿ ಗುಬ್ಬಿ ಇವತ್ತು ಲಾಗ್ ಗುಬ್ಬಿ ಸ್ಪೆಷಲ್ ಗುಬ್ಬಿ ಏನಂದ್ರೆ ಗುಬ್ಬಿ ಗುಬ್ಬಿ ನಾವು ಹೇರ್ ಫ್ರೈಯರ್ ತರಿಸಿದ್ವಿ. ಸೊ ಅದನ್ನ ಅನ್ಬಾಕ್ಸ್ ಮಾಡೋದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇರೋದು. ಆಲ್ಸೋ ರೆಡಿ ಟು ಅನ್ಬಾಕ್ಸಿಂಗ್ ಹೇರ್ ಫ್ರೈಯರ್. ಅನ್ಬಾಕ್ಸ್ ಮಾಡೋಣಮ್ಮ, ಓಪನ್ ಮಾಡೋಣ. ಏನಿದೆ ಬಾಕ್ಸ್ ಅಲ್ಲಿ? ಪ್ಯಾಕಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಏನು ನಾವು ತುಂಬಾ ದಿನದಿಂದ ಇದನ್ನ ತಗೋಬೇಕಂತ ಅನ್ಕೊಂತಾನೆ ಇದ್ವಿ. ಸೊ ಇವಾಗ ಟೈಮ್ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಇದ್ರ ಜೊತೆಗೆ. 2 years ವಾರಂಟಿ ಇದೆ. ಪ್ರೈಸ್ ಕೂಡ ತುಂಬಾನೇ ಕಡಿಮೆಗೆ ಸಿಕ್ಕಿದೆ. ಬಜೆಟ್ ಫ್ರೆಂಡ್ಲಿ ಏರ್ ಫ್ರೈಯರ್ ಯಾರು ನೋಡ್ತಿದ್ದೀರಾ, ಬೆಸ್ಟ್ ಅಂತ ನಾ ಹೇಳ್ತೀನಿ. ಒಳಗಡೆ ಏರ್ ಫ್ರೈಯರ್ ಬರುತ್ತೆ, ಅದ್ರ ಕೆಳಗಡೆ ಮತ್ತೆ 2 years ವಾರಂಟಿ ಇದು. ಓಕೆ, ಯೂಸರ್ ಮ್ಯಾನುವಲ್ ಏನು ಕೊಟ್ಟಿಲ್ಲ ಆಕ್ಚುಲಿ. ಓಕೆ, ದಿಸ್ ಇಸ್ ಹೌ ಏರ್ ಫ್ರೈಯರ್ ಲುಕ್ಸ್. ಫಿಜನ್ ಕಂಪ್ನಿದು ಬಜೆಟ್ ಫ್ರೆಂಡ್ಲಿ ಏರ್ ಫ್ರೈಯರ್ ಯಾರು ನೋಡ್ತಿದ್ದೀರಾ, ಬೆಸ್ಟ್ ಅಂತ ನಾನು ಹೇಳ್ತೀನಿ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಲುಕ್ ವೈಸು ಚೆನ್ನಾಗಿದೆ. ಇದು ತೆಗೆದುಬಿಟ್ಟೆಲ್ಲ ವಾಶ್ ಕೂಡ ಮಾಡ್ಕೋಬಹುದು ಈಸಿಯಾಗಿ. ಇದಿಷ್ಟನ್ನು ವಾಶ್ ಮಾಡ್ಕೋಬೋದಲ್ವಾ? ಇದು ಕಂಪ್ಲೀಟ್ ವಾಶ್ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿದೆ. ಸ್ವಿಚ್ ಸೆಟ್ ಎಲ್ಲ ಹೇಗ್ ಮಾಡೋದು, ಒಂದು ಪನ್ನೀರ್ ಟಿಕ್ಕಾ ಮಾಡ್ಬಿಟ್ಟೆ ನಿಮ್ಗೆಲ್ರಿಗೂ ತೋರ್ಸೋಣ ಅಂತ ಅನ್ಕೊಂಡಿದೀವಿ. ಸೊ ಲೆಟ್ಸ್ ಟ್ರೈ. ಅದಕ್ಕಿಂತ ಬಿಫೋರ್ ನಿಮಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಯಾ ನೋಡಿ ಇಲ್ಲಿ 2 ಗೊಂಬೆ ತಗೋಬಿಟ್ಟು ಲಾಲಿ ಆಡ್ತಾ ಇದ್ದಾಳೆ. ಅವಳಿಗೆ 2 ಮಕ್ಳಂತೆ. ಸಿಯಾ, ರೋಸಿ ಯಾರು? ಲಾಲಿ 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 ಲಾಲಿ. ಇವಾಗ ಸ್ವಿಚ್ ಆನ್ ಆಗಿದೆ, ಆದ್ರೆ ಇದನ್ನ ಇನ್ಸರ್ಟ್ ಮಾಡಿದ್ರೆ ಇದು ಆನ್ ಆಗಲ್ಲ, ಆತರ ಇದೆ. ಓಕೆ, ಆತರನಾ? ನೋಡಿ, ವಾವ್, ಸೂಪರ್ ಅಲ್ಲ? ಸ್ವಿಚ್ ಆನ್ ಬಟನ್ ಅಲ್ಲಿದೆ. ಸೊ ಅದು ಕ್ಲಿಕ್ ಮಾಡಿದ್ರೆ ಸ್ವಿಚ್ ಆನ್ ಆಗುತ್ತೆ. ಇದರಲ್ಲಿ ಆಲ್ರೆಡಿ ಮೋಡ್ಸ್ ಎಲ್ಲ ಇನ್ಸರ್ಟ್ ಮಾಡಿದ್ದಾರೆ ಅವರೇ. ಮ್ಯಾನುವಲಿ ನಾವು ಸೆಟ್ ಮಾಡಬೇಕು ಅಂತ ಏನಿಲ್ಲ. ಇದು ನೋಡಿ, ಇದರಲ್ಲಿ ಫ್ರೆಂಚ್ ಫ್ರೈಸ್ ಮಾಡಬೇಕು ಅಂದರೆ ಇದನ್ನು ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು, ತಾನೇ ಟೆಂಪ್ರೇಚರ್ ಸೆಟ್ ಮಾಡ್ಕೊಳುತ್ತೆ, ಟೈಮು ಅದೇ ಸೆಟ್ ಆಗುತ್ತೆ. ನಾವು ಆನ್ ಮಾಡಿದರೆ ಸಾಕು. ಮತ್ತು ಇದು ಫ್ರೆಂಚ್ ಫ್ರೈಸ್ ಆಯಿತು. ಪನ್ನೀರ್ ಟಿಕ್ಕಾ, ಚಿಕನ್ನು, ಇದು ಸಮೋಸ, ಇದು ವೆಜ್ಜೀಸ್ ಫ್ರೈ ಮಾಡಬೇಕು ಅಂದರೆ, ಇದು ಪಿಜ್ಜಾ ಮೋಡು. ಇದೇನು ಗೊತ್ತಾಗಲಿಲ್ಲ. ಇದು ಕೇಕ್ಸ್ ಆ್ಯಂಡ್ ಇನ್ಬಿಲ್ಟಲ್ಲೇ ಆಲ್ರೆಡಿ ಅವರೇ ಟೆಂಪ್ರೇಚರು ಎಷ್ಟು ಇಡಬೇಕು ಮತ್ತು ಟೈಮಿಂಗ್ ಎಷ್ಟು ಇಡಬೇಕು ಅಂತ ಎಲ್ಲ ಸೆಟ್ ಮಾಡಿಬಿಟ್ಟಿದ್ದಾರೆ. ನಾನು ಚೆನ್ನಾಗಿದೆ ಅಲ್ಲ? ತುಂಬಾ ಚೆನ್ನಾಗಿದೆ. ಸ್ವಿಚ್ ಆನ್ ಬಟನು. ನೆಕ್ಸ್ಟ್ ನಾವೇನು ಪ್ರಿಪೇರ್ ಮಾಡ್ಬೇಕು ಅದೆಲ್ಲ ಹಾಕ್ಬೇಕಾಗುತ್ತೆ. ಅದು ಕ್ಲೋಸ್ ಮಾಡಿದ್ಮೇಲೆ ಅದು ಸ್ವಿಚ್ ಆನ್ ಆಗೋದು. ಕಂಪ್ನಿ ಬಂದಿದ್ದು ಚೆನ್ನಾಗಿದೆ. ಬಟ್ ಪ್ರೈಸ್ ಎಷ್ಟಂತ ಹೇಳು? ಆಕ್ಚುಯಲ್ ಪ್ರೈಸ್ ಇದ್ದು 5900 ಸಮಥಿಂಗ್ ಇದೆ. ಓಕೆ, ಆದರೆ ಇವಾಗ ಫ್ಲಿಪ್ಕಾರ್ಟಲ್ಲಿ ಸೇಲ್ ನಡೀತಾ ಇದೆ. ಫ್ಲಿಪ್ಕಾರ್ಟಲ್ಲಿ ಆಕ್ಚುಲಿ ಇವಾಗ ಬಿಗ್ ಬಿಲಿಯನ್ ಡೇ ನಡೀತಿದೆ ನಮ್ಮ ಮತ್ತೆ ಫ್ಲಿಪ್ಕಾರ್ಟಲ್ಲಿ ಸೇಲ್ ನಡೀತಿದೆ. ಆದರೆ ನಾನು ಆನ್ಲೈನಲ್ಲೇ ಆರ್ಡರ್ ಮಾಡೋಣ ಅಂದ್ಕೊಂಡೆ. ಅದಕ್ಕಿಂತ ಬಿಫೋರ್ ನಾನು ಸ್ಟೋರ್ಗೆ, ಫಿಜನ್ ಎಕ್ಸ್ಕ್ಲೂಸಿವ್ ಸ್ಟೋರ್ಗೆ ಕಾಲ್ ಮಾಡಿ ಕೇಳಿದೆ, ಎಷ್ಟಾಗುತ್ತೆ ನಿಮ್ಮ ಕಡೆ, ಪ್ರೈಸ್ ಎಷ್ಟು ಮಾಡ್ಕೊಡ್ತೀರಾ ಅಂತ. ಅವರು ಏನಂದ್ರು, ಆನ್ಲೈನ್ ಪ್ರೈಸ್ ಎಷ್ಟಿದೆ ಅದು ಮ್ಯಾಚ್ ಮಾಡ್ಕೊಡ್ತೀವಿ ಬನ್ನಿ ಸರ್ ಅಂತ ಹೇಳಿದ್ರು.
ಬೆಸ್ಟ್ ಅಲ್ವಾ? ಆನ್ಲೈನಲ್ಲಿ ಮಾಡಿ ತಗೊಂಡ್ರೆ ಮತ್ತೆ ಸರ್ವಿಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನಾನು ಸ್ಟೋರ್ ವಿಸಿಟ್ ಮಾಡಿದೆ. ಆನ್ಲೈನ್ ಏನು ಪ್ರೈಸ್ ಇದೆ ಅದೇ ಮ್ಯಾಚ್ ಮಾಡಿಕೊಟ್ರು ನಮಗೆ. ಒಳ್ಳೆ ಪ್ರೈಸಲ್ಲಿ ಸಿಕ್ತು. ಬೆಸ್ಟ್. ಅದು ಬಾಕ್ಸ್ ಕೊಡಿ, ಇಲ್ಲಿ ಪ್ರೈಸ್ ನೋಡೋಣ ಬ್ಯಾಕ್ ಸೈಡ್ ಅಲ್ಲಿ. ಪ್ರೈಸ್ ನೋಡಿ ನೀವೇ 5995 rupees ಇದೆ. ನಮಗೆ ಸಿಕ್ಕಿರೋ ಪ್ರೈಸ್ ಹೇಳೋ 2000 ಜಸ್ಟ್ 400 rupees. ನೋಡಿ ಮಿನಿ ಯೂಟ್ಯೂಬರ್ ಮೈಕ್ ಇಟ್ಕೊಂಡು ಮಾತಾಡ್ತಿದ್ದಾರೆ. ಹಲೋ ಸಿಯಾ, ಸೇ ಹಾಯ್ 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 ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೇ ಸಿಯಾ ಸಿಯಾ ಯುವರ್ ಮೈಕ್ ಕೀಸ್. ಓ ಗುಡ್ ಗರ್ಲ್ ಗುಡ್ ಗರ್ಲ್ ಗುಡ್ ಗರ್ಲ್. ಎಲ್ರಿಗೂ ಹೇಳು ಈ ಲಾಗ್ ಇಷ್ಟ ಆಯ್ತಾ ನಿಮಗೆ ಎಲ್ರಿಗೂ ಅಂತ ಹೇಳು. ನೋಡಿ ನಮ್ ಸಿಯಾ ಎಷ್ಟ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಎಲ್ಲಾ ಕಲಿತಾ ಇದ್ದಾಳೆ 1 by 1. ತುಂಬಾ ಜೋರಿದ್ದಾಳೆ. ಪನ್ನೀರ್ ಟಿಕ್ಕಾ ಮಾಡೋಣ. ಲೆಟ್ಸ್ ಬನ್ನಿ ಪನ್ನೀರ್ ಟಿಕ್ಕಾ ಮಾಡಿ ನಿಮ್ಗೆ ಇವತ್ತು ನಾವು ತೋರ್ಸೇ ಬಿಡೋಣ ಹೇಗ್ ಬರುತ್ತೆ ಏನು ಅಂತ. 200 ಪನ್ನೀರ್ನ ತಗೊಂಡ್ಬಿಟ್ಟು ಸ್ಲೈಸಸ್ ಕಟ್ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. 200? ಹಾ 200 ಗ್ರಾಮ್ ಇದೆ. ನಾವಿಲ್ಲಿ ಏನೇನ್ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಬೇಸಾನು ಮತ್ತೆ ಮೊಸರು, ಹಾಗೆ ಖಾರದ ಪುಡಿ, ಗರಂ ಮಸಾಲ, ಪೆಪ್ಪರ್ ಪುಡಿ, ಟರ್ಮರಿಕ್ ಅಂಡ್ ಸಾಲ್ಟ್, ಪನ್ನೀರ್ ಇಷ್ಟನ್ನ ಯೂಸ್ ಮಾಡ್ಕೊಂಡು ಪನ್ನೀರ್ ಟಿಕ್ಕಾ ಮಾಡ್ತಾ ಇದೀವಿ. ಬನ್ನಿ. ಆಕ್ಚುಲಿ ಇನ್ನು ಕ್ಯಾಪ್ಸಿಕಮ್ ಹಾಕ್ಬೇಕು ಇದಕ್ಕೆ. ಸೊ ಕ್ಯಾಪ್ಸಿಕಮ್ ಮನೇಲಿ ಇಲ್ಲ, ಅದಕ್ಕೆ ಆನಿಯನ್ ಕೂಡ ಬೇಡ ಅಂತ ಹೇಳ್ದೀನಿ. ಆನಿಯನ್ ಹಾಕೋಣ. ಹಾ ಸರಿ ಆನಿಯನ್ ಹಾಕೋಣ. ಇದಕ್ಕೊಂದು ಸ್ಪೂನ್ ಇಟ್ಟು ಸಾಕಲ್ಲ? ಸಾಕು ಸಾಕು ಸಾಕು. ಆಕ್ಚುಲಿ ಪೆಪ್ಪರ್ ಏನ್ ಬೇಡ ಅನ್ಸುತ್ತೆ, ಅದು ಹಾಕೋಣ ಅಂತ. ಗರಂ ಮಸಾಲ ಒಂಚೂರು ಹಾಕು, ಚೆನ್ನಾಗಿ ಬರುತ್ತೆ ಟೇಸ್ಟ್. ಸಾಕಾ? ಸಾಕು. ಹಾಕಿ ಇನ್ನೊಂಚೂರು ಹಾಕ್ತೀನ. ಸಾಕು ಸಾಕು. 1 ಟೇಬಲ್ ಸ್ಪೂನ್ ಚಿಲ್ಲಿ ಹಾಕ್ತಾ ಇದೀವಿ ಪೌಡರ್. ಸಾಕು. ನೀನ್ ಬೇರೆ ಖಾರ ತಿಂತಾ ಇಲ್ಲ, ಬೇಡ. ಮೇನ್ ಇದು ಸಾಲ್ಟ್ ಹಾಕ್ಲೇಬೇಕು. ಹಾಕದ್ಮೇಲೆ ಅದು ಟೇಸ್ಟ್ಗೆ ಎಷ್ಟು ಬೇಕಾಗುತ್ತೆ. ಯೂಸ್ ಮಾಡ್ತಿರೋ ಚಿಲ್ಲಿ ಬಂದು ಅದು ಕಲರ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಅದಕ್ಕೆ ಲೈಟ್ ಕಲರ್ ಬರ್ತಾ ಇದೆ. ನೋಡೋಣ ಲೈಕ್ ಹೆಂಗ್ ಬರುತ್ತೆ ಅಂತ ನಾನು ನೋಡ್ಲೇಬೇಕು ಇವತ್ತು. ಅದು ಬೇಕು ಅಂದ್ರೆ ಆಯಿಲ್ ಹಾಕೋಬಹುದು, ಇಲ್ಲ ಅಂದ್ರೆ ಬೇಡ. ಅದು ಒಂಚೂರು ಕ್ಯಾಪ್ಸಿಕಮ್ ಆಡ್ ಮಾಡೋದ್ರಿಂದ ಫ್ಲೇವರ್ ಕೊಡುತ್ತಲ್ಲ, ಮೇ ಬಿ ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಕ್ಯಾಪ್ಸಿಕಮ್ ಹಾಕಿ. ಓಕೆ. ಸೊ ಹೊಸದಲ್ವಾ, ಸ್ವಲ್ಪ ವಾಶ್ ಮಾಡ್ಕೊಂಡ್ವಿ. ವಾಶ್ ಮಾಡ್ಕೊಂಡು ಇದನ್ನ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಕೋಬಹುದು, ಬಟ್ ಮನೇಲಿ ಇನ್ನ ತರ್ಸಿಲ್ಲ. ನೆಕ್ಸ್ಟ್ ಟೈಮ್ ಡೈರೆಕ್ಟ್ ಹಾಕ್ತಾ ಇದೀವಿ. ನೆಕ್ಸ್ಟ್ ಟೈಮ್ ತರ್ಸೋಣ. ಖಾರ ಕಮ್ಮಿ ಆಯ್ತು ಅನಿಸ್ತಿದೆ. ಏನಿಲ್ಲ, ಇಲ್ಲ ಕರೆಕ್ಟ್ ಐತಲ್ಲ? ಆಯ್ತಾ? ಇವಳು ಮೈಕ್ ತಗೊಂತಾ ಇದ್ದಾಳೆ. ಆಯಿಲ್ ನ ಎಷ್ಟು ಅಂದ್ರೆ ಅಷ್ಟು ಲಿಮಿಟ್ ಆಗಿ ಯೂಸ್ ಮಾಡ್ತಾ ಇದೀವಿ. ಚೂರೇ ಚೂರು, ಒಂದ್ 2-3 ಹನಿ. ನೋಡಿ ಚೆನ್ನಾಯ್ತು. ಇವಾಗ ಸೆಟ್ ಮಾಡುವ ಸಮಯ. ಪನ್ನೀರ್ ಟಿಕ್ಕಾ ಆಯ್ತಾ? 14 ಅಲ್ವಾ ಸ್ಟಾರ್ಟೆಡ್. ಇದು ಯಾವಾಗ ರೆಡ್ ಬರುತ್ತಲ್ಲ ಅವಾಗ ಸ್ಟಾರ್ಟ್ ಆಗಿದೆ. ವಿತ್ ಕಾಯಿಲ್ ಫ್ಯಾನ್ 2 ಸ್ಟಾರ್ಟ್ ಆಗಿರುತ್ತೆ. ಎಷ್ಟು? 14 ಮಿನಿಟ್ಸ್. ಓಕೆ, ಆಟೋಮೆಟಿಕ್ ಸೆಟ್ ಆಗಿದೆ ಅದು. 14 ಮಿನಿಟ್ಸ್ ಆದ್ಮೇಲೆ ನೋಡೋಣ ಹೇಗೆ ಬಂದಿದೆ ಅಂತ. ಓಕೆ, ಫೈನಲಿ ಪನ್ನೀರ್ ಟಿಕ್ಕಾ ಇಸ್ ರೆಡಿ. ಟೇಸ್ಟ್ ಮಾತ್ರ ಅಲ್ಟಿಯಾಗಿ ಬಂದಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಯಿಲ್ ಇಲ್ಲದೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡ್ಕೊಂಡೇ ಇರಲಿಲ್ಲ. ಬಟ್ ಸಖತ್ತಾಗಿ ಬಂತು. ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಮತ್ತೆ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಎಷ್ಟು ನೀಟಾಗಿ ಕುಕ್ ಆಗಿತ್ತು ಅಂದರೆ ಸಖತ್ತಾಗಿ ಕುಕ್ ಆಗಿತ್ತು. ಸೊ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. See you soon. Tata, bye bye.